ದೀಪಕ್ ಗೌಡ್ರು ಕೇಳ್ಬಿಡ್ತೀನಿ. ದೀಪಕ್ ಗೌಡ್ರೆ, ಈ ಒಂದು ಇಡೀ ವಿಚಾರದಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಆಕ್ಯುರಸಿಯ ಬಗ್ಗೆ. ಯಾರಾದರೂ ಒಬ್ಬ ಶ್ರೀಮಂತ 100 ಎಕರೆ ಜಮೀನಿದ್ದವನು, ಕಾರ್ ಇಟ್ಕೊಂಡಿದ್ದವನು, 1,20,000ಕ್ಕಿಂತ ಮಿಗಿಲಾಗಿ ಆದಾಯ ಬರ್ತಕ್ಕಂಥ ಮನುಷ್ಯನ ಕಾರ್ಡು ರದ್ದಾದರೆ ಸಮಸ್ಯೆ ಇಲ್ಲ. ಕಾರಣ ಅದರ ನಿಗದಿಪಡಿಸಕ್ಕಿರ್ತಕ್ಕಂಥ ಮಾನದಂಡಗಳೇ ಅವಾದಾಗ, ಅದು ನಿಗದಿಪಡಿಸಕ್ಕಿರೋ ಮಾನದಂಡಗಳೇ ಅವಾಗಿದ್ದಾಗ ಅದನ್ನು ದಾಟಿದಾಗ ಅದಕ್ಕೆ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಇವುಗಳ ಒಂದು ಭರದಲ್ಲಿ ನಿಜವಾದ ಬಡವನ BPL ಕಾರ್ಡ್ ರದ್ದಾಗಿಬಿಟ್ರೆ ಬಹಳ ಪಾಡುಪಡ್ಬೇಕು ಅವನು. ಏನು ಕಥೆ ಇದ್ರದ್ದು ಅಂತ? ಯಾವುದೇ ಕಾರಣಕ್ಕೂ ನಿಜವಾದ ಬಡವೊಂದು BPL ಕಾರ್ಡ್ ಅಂತೂ ರದ್ದಾಗೋ ಮಾತೇ ಇಲ್ಲ. ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಲ್ಲಿ ನಿಖರವಾಗೇನೆ ಕಡುಬಡವ ಯಾರು APL ಕಾರ್ಡ್ ಅರ್ಹ ಇದ್ದಾನೆ, ಯಾರು ಶ್ರೀಮಂತ ಇದ್ದಾನೆ ಅನ್ನೋದನ್ನ ಗುರುತಿಸಬಹುದು. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ನಮಗೆ ಸೂಚನೆಯನ್ನು ನೀಡಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಎಲ್ಲಾ ರೀತಿಯ ಕ್ರಮಗಳನ್ನ ಜರುಗಿಸಿ ಅದನ್ನ ನಿಖರವಾಗಿ ಗುರುತಿಸಿನೇ ಅದನ್ನ ರದ್ದು ಮಾಡ್ತಾ ಇದ್ದಾರೆ. ಮತ್ತೆ APL ಯಾರು ಅರ್ಹರಿದಾರಲ್ಲ ಅವ್ರನ್ನ ಅದಕ್ಕೆ ಮೇಲ್ದರ್ಜೆಗೆ ಏರಿಸ್ತಾ ಇದ್ದಾರೆ. ಯಾವುದೇ ರೀತಿ ಬಡವರಿಗೆ ಯಾವ ತೊಂದರೆನೂ ಆಗಲ್ಲ ಸರ್. ಯಾವ ತರ ಮೇಲ್ದರ್ಜೆಗೆ ಏರಿಸ್ತಾ ಇರೋದು? ಯಾವ ತರದಲ್ಲಿ? ಎಲ್ಲೋ ಒಂದ್ ವಿಧಾನ ಹೇಳಿ ನನಗೆ ದೀಪಕ್ ಗೌಡ್ರ. ವಿಧಾನ ಮೆಥಡ್ಸ್ ಹೇಳಿ ನನಗೆ ಮೆಥಡ್ ಹೇಳಿ. ಇಂಥ ಮೆಥಡ್ ಅಲ್ಲಿ ಇಂಥ ಅಕ್ಯುರಸಿ ಇದೆ ನಮ್ಮಲ್ಲಿ. ಯಾವ್ಯಾವ ಡೇಟಾ ನಿಮಗೆ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಸರ್ಕಾರ? ಅವರ ಆದಾಯದ ಮೂಲ, ಅವರ ಆರ್ಥಿಕ ಸ್ಥಿತಿಗತಿ, ಅದನ್ನ ಮಾನದಂಡಗಳನ್ನ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿನೇ ರದ್ದು ಮಾಡ್ತಾರೆ. ಯಾವ್ದಾದ್ರು ಎಲ್ಲೋ 1%, ಯಾಕಂದ್ರೆ ಎಲ್ಲಾ ಅಕ್ಯುರಸಿ ಆಗಿ ನಡೆಯುತ್ತೆ ಅಂತ ಹೇಳಕ್ ಎಲ್ಲೋ 1% ಎಲ್ಲಾದ್ರೂ ಮಿಸ್ ಆದ್ರೆ ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅವ್ರು ಅದನ್ನ ಸರಿಯಾದ ದಾಖಲಾತಿಗಳನ್ನ ಕೊಟ್ಟು ಅವ್ರು ಮತ್ತೆ ಮತ್ತೆ ಅದಕ್ಕೆ ಪಟ್ಟಿಗೆ ಸೇರಿಸಬಹುದು. ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆನು ಇದೇ ತರ ಮಾಡಿದ್ರು. ಇದೇ ತರ ಮತಪಟ್ಟಿ ಪರಿಷ್ಕರಣೆನು ಇದೇ ತರ ಮಾಡಕ್ ಹೋಗಿದ್ದು. ಅಕಸ್ಮಾತ್ ಅವ್ರೇನಾದ್ರು ಇದ್ರೆ ಕೇಳಿಸ್ಕೊಳ್ಳಿ, ಒಂದು 14 ದಿನದಲ್ಲಿ 18 ದಿನದಲ್ಲಿ 24 ದಿನದಲ್ಲಿ ಎಲ್ಲೇ ಇದ್ರು ಓಡ್ ಬಂದು ಅವ್ರ ದಾಖಲೆಗಳು ಕೊಟ್ಬಿಟ್ಟು ಪರಿಷ್ಕರಣೆ ಮಾಡಿಸ್ಕೊಂಡ್ಬಿಡ್ಲಿ, ಅಕಸ್ಮಾತ್ ಮತಪಟ್ಟಿಯಿಂದ ಬಿಟ್ಟು ಹೋಗ್ಬಿಟ್ರೆ ಅಂತ ಹೇಳ್ತು ಚುನಾವಣಾ ಆಯೋಗ. ಆಯ್ತಾ? ಎಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ. ನೀವು ಸರಿ ಏನೋ ರದ್ದು ಮಾಡಿದ್ದೀರಿ, 100 ಜನ ನೀವು ರದ್ದು ಮಾಡಿದಾಗ ಅದರಲ್ಲಿ 5 ಜನ ನಿಜವಾದ ಬಡವರಿಗೆ ಅನ್ಯಾಯ ಆದರೂ ಕೂಡ ನಾನು 5 ಜನ ಬಡವರ ಪರ. ನಾನು ಹೇಳ್ತಿದ್ದೀನಿ ನಿಮಗೆ ದೀಪಕ್ ಗೌಡ್ರೆ, 5 ಜನಕ್ಕೆ ರಿಯಲ್ ಬಡವನಿಗೆ 95 ಜನಕ್ಕೆ ನೀವು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ಕೇಳಿಸ್ಕೊಳ್ರಿ ದೀಪಕ್ ಗೌಡ್ರೆ, ಪೇಷನ್ಸ್ ಇಂದ ಕೇಳಿಸ್ಕೊಳ್ಳಿ ಸ್ವಲ್ಪ. 5 ಜನ ಬಡವರಿಗೆ ಅನ್ಯಾಯ ಆದ್ರೂ ಅದು ಅನ್ಯಾಯನೇ. ಯಾಕೆಂದ್ರೆ 95 ಬಡವರು ಅವ್ರೇನು ಇಟ್ಕೋಬಹುದು, ಮಾರ್ಕೋಬಹುದು, ಬೇರೆ ವಿಚಾರ. 5 ಜನ ಬಡವನಿಗೆ ಗತಿನೇ ಇರಲ್ವಲ್ಲ, ಆಮೇಲೆ ಅವನಿಗೆ ದಾರಿನೇ ಇರಲ್ವಲ್ಲ. ಅದು ಹೆಂಗೆ ಅಂತ ಹೇಳ್ರಿ ಅಂದ್ರೆ ದಾಖಲೆ ಮಾಡಿಬಿಡ್ತಾರೆ. ಯಾವ್ದ್ರಿ ಆದಾಯ ಪ್ರೂಫ್ಗೆ ಏನ್ ಕನ್ಸಿಡರ್ ಮಾಡ್ತೀರಿ ನೀವು? ಆದಾಯ ಪ್ರೂಫ್ಗೆ ಯಾವ ಮೆಥಡ್ ಹೇಳ್ರಿ? ಅಧಿಕಾರಿಗಳು ಆದಾಯದ ಏನ್ ಪ್ರೂಫ್ ತಗೊಂಡಿದ್ದೀರಿ ನೀವು ಆದಾಯಕ್ಕೆ? ಇನ್ಕಮ್ ಟ್ಯಾಕ್ಸ್ ಲೆಟರ್ ಬರ್ತಿದ್ದೀರಾ ನೀವು? ಅದನ್ನ ಆಹಾರ ಇಲಾಖೆಯವರು ಅವ್ರಿಗೆ ಬೇಕಾದ ದಾಖಲಾತಿಗಳನ್ನ ಅವರು ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಅವ್ರು ಇದ್ ಮಾಡ್ತಾರೆ. ಈಗೇನು ನಮ್ಮ ಸರ್ಕಾರ ಏನ್ ಹೇಳಿದೆ, ಯಾವುದೇ ಬಡವರಿಗೂ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಇಲ್ಲ ಅಂದ್ರೆ 19,000 ಜನ ಡೈರೆಕ್ಟರ್ಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಸರ್ಕಾರಿ ನೌಕರರು BPL ಕಾರ್ಡ್ ನ ಹೊಂದಿದ್ದಾರೆ. ನಾವೇ ನಮ್ ಕಣ್ಮುಂದೆ ನೋಡ್ದಂಗೆ ಕಾರಲ್ಲಿ ಓಡಾಡೋನ್ ಕೂಡ BPL ಕಾರ್ಡ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದರಿಂದ ಎಷ್ಟೋ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಈ ಅರ್ಹರಿಗೆ ಸಿಗಬೇಕು ಅನ್ನೋದೇ ಇವತ್ತಿನ ಉದ್ದೇಶ ನಂದು. ದೀಪಕ್ ಗೌಡ್ರೆ, ಈಗ ನೀವು ಶ್ರೀಮಂತರಿಗೆ ರದ್ದು ಮಾಡ್ತಿರೋ ವಿಚಾರಕ್ಕೆ ನಿಮ್ಮ ಸರ್ಕಾರದ ಬಗ್ಗೆ ನಮ್ ತಕರಾರಿಲ್ಲ. ಕಾರ್ ಇಟ್ಕೊಂಡವನು, ಒಂದು 20 ಎಕರೆ ಜಮೀನು ಇಟ್ಕೊಂಡವನು, ಲಕ್ಷಾಂತರ ರೂಪಾಯಿ ಆದಾಯ ಇರೋನು ಅಂತ ತಕರಾರು ಇಲ್ಲ. ಬಡವನಿಗೆ ಅಕಸ್ಮಾತ್ ಬೈ ಮಿಸ್ ಬಡವನಿಗೆ ಅನ್ಯಾಯ ಆಗ್ಬಿಟ್ಟಿದ್ರೆ 24 ಗಂಟೆ ಟೈಮ್ ಕೊಟ್ಟಿದ್ದಾರಲ್ಲ, ಸಾಕ ಅಂತ ನಾನು ಸ್ಟ್ರೈಟ್ ಕ್ವಶನ್ ದೀಪಕ್ ನಿಮಗೆ. 24 ಗಂಟೆ ಸಾಕೇನ್ರಿ ದೀಪಕ್? ಇಲ್ಲ ಸಾಕಾಗೋದಿಲ್ಲ. ಅದನ್ನ ರಾಜ್ಯ ಸರ್ಕಾರ ಮತ್ತೆ ಪುನರ್ ಪರಿಶೀಲಿಸಿ ಮತ್ತೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಡ್ತಾರೆ. ಯಾವುದು ಏಕಾಏಕಿ ಒಂದೇ ದಿನದಲ್ಲಿ ಆಗುವಂತ ಕಾರ್ಯ ಅಲ್ಲ ಇದು. ಮತ್ತೆ ಅವಕಾಶ ಕೊಡ್ತಾರೆ. ಯಾವುದೇ ರೀತಿ ಬಡವರಿಗಂತೂ ಅನ್ಯಾಯ ಆಗೋದಕ್ಕೆ ಇವತ್ತಿನ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವತ್ತಿದ್ರು ಬಡವರ ಪರ ಅವರು ಸೇವೆ ಸಲ್ಲಿಸಿದಂತವ್ರು. ಅವ್ರು ಯಾವುದೇ ಬಡವರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಮತ್ತೆ ಈ ಟೈಮ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ಫೈನ್. ನಾನು ಇದೀಗ ದಿನೇಶ್, ಈ ಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸ್ತು? ನಿಮಗೆ ಈ BPL ಕಾರ್ಡ್ನ APL ಕಾರ್ಡ್ ಮಾಡೋ ವಿಚಾರ ಅಕಸ್ಮಾತ್ ಅವನು ಆ ಮಾನದಂಡಗಳನ್ನು ಮೀರಿದ್ರೆ ಅಂದಾಗ? ಈಗ ರಾಜ್ಯದಲ್ಲಿ ಏನಂದ್ರೆ ಸುಮಾರು 1.28 ಕೋಟಿಯಷ್ಟು BPL ಕಾರ್ಡ್ ಇದಾವೆ. ಅದರಲ್ಲಿ ಸುಮಾರು 4.25 ಕೋಟಿ ಜನ BPL ಗೆ ಎನ್ರೋಲ್ ಆಗಿದೆ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಕರ್ನಾಟಕನೇ ಹೈಯೆಸ್ಟ್ ಇದೆ. ತಲಾದಾಯದಲ್ಲಿ ನಮ್ಮ ರಾಜ್ಯ ನಂಬರ್ 1. ಯಾವ ತರ ನೋಡಿ, 6.25 ಕೋಟಿ ಯಾವ ರಾಜ್ಯ ತಲಾದಾಯದಲ್ಲಿ ನಂಬರ್ 1 ಇದೆಯೋ ಅದೇ ರಾಜ್ಯದಲ್ಲಿ ಬಿಲೋ ಪಾವರ್ಟಿ ಲೈನ್ ಅವರು ಹೈಯೆಸ್ಟ್ ಜನ ಇದ್ದಾರೆ ಅಂತ. 6.25 ಕೋಟಿ ಜನರಲ್ಲಿ 4.25 ಕೋಟಿ ಜನ BPL ಕಾರ್ಡ್ ಇದ್ದಾರೆ. ಬಡತನ ರೇಖೆಯಿಂದ ಕೆಳಗಡೆ ಇದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಗೈಡ್ ಲೈನ್ಸ್ ಏನಿದೆ ಅಂದ್ರೆ
ರೂರಲ್ ಅಲ್ಲಿ 70%, ಅರ್ಬನ್ ಅಲ್ಲಿ 50%, ಅಷ್ಟು ಇರ್ಬೋದು ಅಂತ ಇದೆ. ಬಟ್ ನಾವು ಅದನ್ನ ದಿನೇಶ್ ಇಲ್ಲಿ ತುಂಬಾ ಈ BPL ಕಾರ್ಡನ್ನು ಪಡೆದುಕೊಂಡಿರುವವರಲ್ಲಿ ತಲಾದಾದ್ರೆ ಇಷ್ಟು ಚೆನ್ನಾಗಿದ್ದಾಗ ಒಂದು ರಾಜ್ಯ ತುಂಬಾ ಮೋಸ ಮಾಡಿ ಮೋಸದ ದಾಖಲೆಗಳನ್ನು ಕೊಟ್ಟುಬಿಟ್ಟೆ BPL ಕಾರ್ಡ್ ಮಾಡಿಸಿರಬೇಕು ಅಂತ ನಾನು ಹೇಳಿದೆ. ಹೌದು, ಇದು ಏನಾಗಿದೆ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಡೀತದೆ. ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ನಡೆಯುತ್ತಲ್ಲ, ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಈ ಎಲೆಕ್ಷನ್ಗಳಿಗೆ ವೋಟ್ಗೆ ಇದೊಂದು ಮಾನದಂಡ ಆಗ್ಬಿಟ್ಟಿದೆ. ನೀ BPL ಕಾರ್ಡ್ ಮಾಡಿಕೊಟ್ರೆ ನಿನ್ಗೆ ವೋಟ್ ಹಾಕೋದು, ಇಲ್ಲ ಅಂದ್ರೆ ಇಲ್ಲ. ಇದರಿಂದ ಈ ವಿಚಾರಕ್ಕೆ ಯಾವುದೇ ಪಕ್ಷಗಳು ಕೂಡ ಎಲ್ಲಾ ಪಕ್ಷಗಳು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾವೆ. ಎಲ್ಲರಿಗೂ ಮಾಡ್ಕೊಡೋದು. ಎಷ್ಟೋ ಹಳ್ಳಿಗಳಲ್ಲಿ ಸರ್ಕಾರಿ ನೌಕರ ಒಬ್ಬನ್ ಬಿಟ್ಬಿಟ್ಟು ಇಡೀ ವಿಲೇಜ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಅಲ್ಲಿ ದೊಡ್ಡ ಶ್ರೀಮಂತನಿಂದ ಹಿಡಿದು ಬಡವನ ತನಕನೂ ಮಾಡಿರ್ತಾರೆ. ಮತ್ತೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಈ BPL ಕಾರ್ಡ್ ಅನ್ನ ಇವತ್ತೇನು ಅರ್ಬನ್ ಅಲ್ಲಿ 1.2 ಲ್ಯಾಕ್ ಇದೆಯಲ್ಲ, ಅದನ್ನ ಮಿನಿಮಮ್ 2.5 ಲಕ್ಷಕ್ಕೆ ತರಬೇಕು. ಯಾಕಂದ್ರೆ ನೀವು ಇವತ್ತು ಒಂದು ಸಿಂಗಲ್ BHK ಮನೆಯಲ್ಲಿ ಜೀವನ ಮಾಡಬೇಕು ಬಾಡಿಗೆ ಅಂದ್ರೂ 7,000 ರಿಂದ 8,000 ರೂಪಾಯಿ ಬಾಡಿಗೆ ಕೊಡಬೇಕು. ಎಕ್ಸ್ಪೆನ್ಸ್ ಎಲ್ಲ ಅಂದ್ರೂ 10,000 ರೂಪಾಯಿ. ಅಂದ್ರೆ ಅವನು ವರ್ಷಕ್ಕೆ ಬರೀ 10,000 ರೂಪಾಯಿ ದುಡಿಬೇಕಾ ತಿಂಗಳಿಗೆ? ಅದು ಅವ್ನಿಗೆ ಏನಕ್ಕೂ ಸಾಲಲ್ಲ. 1.2 ಲ್ಯಾಕ್ಸ್ ಏನೂ ಸಾಲಲ್ಲ. 2.5 ಲಕ್ಷಕ್ಕೆ ತಂದ್ರೆ ಅಟ್ಲೀಸ್ಟ್ ಅವನು BPLಗೆ ಅರ್ಹ ಆಗ್ಬೇಕು. ಆ ರೀತಿನಾರು ಮಾನದಂಡ ಆದಾಯದ ಮಿತಿ ಬಹಳ ಕಡಿಮೆ ಇದೆ. ಅದರಿಂದ ಏನು, ಈಗ ಯಾರೇ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡ್ರು 15,000 ರಿಂದ 20,000 ಸಂಬಳ ಕೊಡ್ತಾರೆ ಇವತ್ತು ಬೆಂಗಳೂರಲ್ಲಿ. ಹಂಗಂದ್ರೆ ಅವನು ಎಬೋ ಪಾವರ್ಟಿ ಲೈನ್ ಒಬ್ಬ ಸೆಕ್ಯೂರಿಟಿ ಕೆಲಸ ಮಾಡೋನು ಅಥವಾ ಒಂದು ಸಣ್ಣ ಆಟೋ ಓಡಿಸೋರು, ಅವ್ರಿಗೆ ಇವತ್ತು ಆದಾಯ ಇರುತ್ತೆ, ನೆಕ್ಸ್ಟ್ ಡೇ ಆದಾಯ ಇರಲ್ಲ. ಒಬ್ಬ ಕೂಲಿ ಇರುತ್ತೆ ಇವತ್ತು, ಅಸಂಘಟಿತ ವಲಯ, ಇಂಥವೆಲ್ಲ ಈಗ ಒಂದು 6 ತಿಂಗಳು ಸಂಬಳ ಬಂದ ತಕ್ಷಣ ಅವ್ನಿಗೆ ಚೆನ್ನಾಗಿ ಕೂಲಿ ಸಿಕ್ಬಿಟ್ರೆ 1,20,000 ದಾಟ್ಬಿಡುತ್ತೆ. ಹಂಗಂದ್ಬಿಟ್ಟು ಅವ್ನು ಕಿತ್ತಾಕ್ಬಿಡಕ್ಕಾಗತ್ತಾ? ಇದೆಲ್ಲ ಅದು ನೀವು ಕ್ರೈಟೀರಿಯಾಗಳನ್ನ ಡೈಲಿ ವೇಜ್ ವರ್ಕರ್ಸ್ಗಳಿಗೆಲ್ಲ ಅಪ್ಲೈ ಮಾಡಕ್ ಆಗಲ್ಲ. ಇದಕ್ಕೆಲ್ಲ ಸ್ವಲ್ಪ ಈಗ ಎಲ್ಲ ಫೋನ್ ಪೇ UPIಗಳು ಬಂದ್ಬಿಟ್ಟು ಯಾರು ಕೂಡ ಕ್ಯಾಶ್ ಅಲ್ಲಿ ಕೊಡಲ್ಲ, ಎಲ್ಲರಿಗೂ ಫೋನ್ ಪೇ ಇದ್ರಲ್ಲೇ ಕೊಡೋದ್ರಿಂದ ಸಾಕಷ್ಟು ಜನ ಈ APL ಕ್ರೈಟೀರಿಯಾ ಕೊಟ್ಟೋಗ್ಬಿಡ್ತಾರೆ. ಇದನ್ನೆಲ್ಲ ಮತ್ತೆ ಪರಿಷ್ಕರಣೆ ಮಾಡಬೇಕು. ಮತ್ತೆ ಇವತ್ತು BPLಗೆ ಯಾಕೆ ಜನ ಇಷ್ಟು ಮುಗಿ ಬೀಳ್ತಾ ಇದ್ದಾರೆ ಅಂದ್ರೆ, ನೀವು ಆಗ್ಲೇ ಹೇಳ್ದಂಗೆ ಆರೋಗ್ಯ ಸೇವೆಗೆ. ಯಾಕಂದ್ರೆ ಇವತ್ತು ನಾವೇನು ನಮ್ಮಲ್ಲಿ ಆರೋಗ್ಯ ಸ್ಕೀಮ್ಗಳಿದೆ. ಯಾವುದು ಅಂದ್ರೆ ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್, ಎರಡು ಮಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾವ್ರೆ, ಇವತ್ತು ಆರೋಗ್ಯ ಕೊಡ್ತೀವಿ ಅಂತಾರೆ. ಬರೀ BPL ಕಾರ್ಡ್ ಹೋಲ್ಡರ್ಸಿಗೆ ಮಾತ್ರ ಪ್ರೀ ಹಾಸ್ಪಿಟಲೈಸೇಷನ್, ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇದ್ದಾರೆ. ಬಟ್ APL ಕಾರ್ಡ್ಗೆಲ್ಲ ತೆಗ್ದಾಕ್ಬಿಟ್ರು. ಅಂದ್ರೆ ಅವ್ರಿಗೆ ನೀವು ಪ್ಯಾಕೇಜ್ ಅಲ್ಲಿ ತಗೊಳ್ಳಿ, ಒಂದು ಆಪರೇಷನ್ಗೆ ಇಷ್ಟು ದುಡ್ಡು ಕಟ್ಟಿ ಅಂತ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಬರ್ಡನ್ ಆಗ್ತಾ ಇದೆ. ಅದ್ರ ಬದಲು ಏನು SM ಕೃಷ್ಣ ಅವರು ಯಶಸ್ವಿನಿ ಯೋಜನೆ ಮಾಡಿದ್ರು, ಆ ರೀತಿ ಕಾಮನ್ ಇನ್ಶೂರೆನ್ಸ್ ಮಾಡ್ಬಿಡಿ, ಎಲ್ರಿಗೂ ಒಂದು 500,000 ತಗೊಳ್ಳಿ. ಅದು ಯಾರ ಆಕ್ಸಿಡೆಂಟ್ ಆದವ್ರಿಗೆ, ಯಾರು ಡಿಸೀಸ್ ಆಗಿರುತ್ತೆ ಅವ್ರಿಗೆ ಕೊಡಿ. ಅವಾಗ ಈ BPL ಇಂದ ಆಚೆ ಬರೋದಕ್ಕೆ ಎಷ್ಟೋ ಜನ ಉತ್ಸುಕರಾಗ್ತಾರೆ. ಅದನ್ನು ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ ಅಂತ ನಾನು ಕೇಳ್ತೀನಿ. ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.